ಇವತ್ತಿನ ದಿನಮಾನದಲ್ಲಿ ನಮ್ಮ ದಾಂಪತ್ಯಗಳು ಹಾಗದಾವ ಅನ್ನುವಂಥ ವಿಚಾರ ಮಾಡಿಕೊಂಡ್ರೆ ಭಾಳಷ್ಟು ದಾಂಪತ್ಯಗಳು ಮದುವೆ ಆಗಿ ಡೈವರ್ಸ್ನೊಳಗೆ ತಮ್ಮ ಜೀವನವನ್ನು ಭಾಳಷ್ಟು ಮಂದಿ ಬೇರ್ಪಡೆ ಮಾಡ್ಕೊಳ್ಳೋದ್ರಾಗನ ಮುಂದುವರ್ತಾರೆ ಹೊರತಾಗಿ ಕೂಡಿರಬೇಕನ್ನುವಂತಹ ವಿಚಾರವನ್ನು ಭಾಳಷ್ಟು ಮಂದಿ ಮರೆತು ಬದುಕಾಗತ್ತೆ. ಇವತ್ತು ಕೋರ್ಟ್ನೊಳಗೂ ಒಂದು ಸಹಿತ ಸಪ್ರೇಟ್ ಕೋರ್ಟ್ ಮಾಡ್ಯಾರ ನಿಮ್ಮ ಸಭಾಗಿ. ಯಾರು ಡೈವರ್ಸ್ ಹೆಚ್ಚು ತಗೋತಾರ ಅವ್ರದ್ದೆಲ್ಲ ಬಗೆಹರಿಸೋದಕ್ಕಂತನೇ ಒಂದು ಕೋರ್ಟ್ ಸಪ್ರೇಟ್ ಮಾಡಿಬಿಟ್ಟಾರ. ಅವ್ರು ಬರೀ ಡೈವರ್ಸ್ ಕೇಸ್ ಅಷ್ಟೇ ಅಲ್ಲಿ ಹೋಗೋದು ಡೈವರ್ಸ್ ತೊಗೊಳ್ಳೋದು ಬರೋದು. ಇವತ್ತೆಲ್ಲ ಟಿವಿಯಾಗಿ ನೀವು ನೋಡ್ತೀರಿ. ಯಾವ ದೇಶದೊಳಗೆ ನಮ್ಮ ಪರಂಪರೆ ಇತ್ತು, ಒಂದು ಸಲ ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿ ಸಪ್ತಪದಿಯನ್ನು ತುಳಿದು ಮದುವೆ ಆಗಿನಂದರೆ 7 ಜನ್ಮಕ್ಕೂ ಇವನ ನನ್ನ ಗಂಡ, 7 ಜನ್ಮಕ್ಕೂ ಇವಳ ನನ್ನ ಹೆಂಡತಿ ಅನ್ನುವಂಥ ಭಾವನೆ ಇರ್ತಿತ್ತು. ಇವತ್ತು 7 ಜನ್ಮ ಅಲ್ಲ, 7 ದಿವಸ ಬದುಕೋದು ವಜ್ಜಾಗೈತಿ. 7 ದಿವಸ ನಾ ಹೇಳೋದು. ಎಷ್ಟು ಸಣ್ಣ ಪುಟ್ಟ ವಿಷಯಕ್ಕೆ ಡೈವರ್ಸ್ ಆಗಾಕತ್ತಾವ ಅಂತ ಮಾಡಿರಿ ನೀವು. ಭಾಳ ಸಣ್ಣ ಪುಟ್ಟ ವಿಷಯಕ್ಕೆ ಟೇಬಲ್ ಮ್ಯಾಗ ಕುತ್ಕೊಂಡು ಕೈಲೇ ಉಂಡಿಲ್ರಿ ಇವ, ಟೇಬಲ್ ಮ್ಯಾಗ ಕುತ್ಕೊಂಡು ಸ್ಪೂನ್ ಹಿಡ್ಕೊಂಡು ಊಟ ಮಾಡಬೇಕಾಗಿತ್ತು. ಸ್ಪೂನ್ ಇಟ್ಕೊಂಡು ಊಟ ಮಾಡಾರ್ದಕ್ಕೆ ಬರೀ ಕೈಲೇ ಊಟ ಮಾಡ್ತಾನೆ, ಇವ್ನು ಟೇಬಲ್ ಮ್ಯಾನರ್ಸ್ ಇಲ್ಲ ಅಂತ ತಿಳ್ಕೊಂಡು ಡೈವರ್ಸ್ ಆಗ್ಯಾವ. ಬರೀ ಇವಂಗೆ ಯಾವ ಬುದ್ಧಿನೇ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಹೋಗಿ ಡೈವರ್ಸ್ ಹಾಕಿದವರು ರಗಡ ಮಂದಿ ಅದಾರ ಜಗತ್ತಿನಾಗ. ನಾ ಕೇಳ್ತೀನಿ ನಿಮಗೆ, ಯಾವ ಸಮಾಜದೊಳಗೆ ಹೇಮರೆಡ್ಡಿ ಮಲ್ಲಮ್ಮನಂಥ ತಾಯಿ ಎಷ್ಟು ಕಷ್ಟ ಆದ್ರೂ ಸಹಿತ ಸಮಾಜದೊಳಗೆ ಹುಚ್ಚ ಗಂಡನನ್ನು ಕಟ್ಕೊಂಡು ಸಹಿತ ಹೇಗಿರ್ಬೇಕನ್ನುವಂಥದ್ದನ್ನು ಬದುಕಿ ತೋರಿಸ್ಕೊಟ್ಟು ಹೋಗ್ಯಾಳ ನೋಡ್ರಿ. ಆಕಿನ ಕಾಲದೊಳಗೆ ಎಷ್ಟು ಮನೆ ಒಳಗೆ ಕಾಡವ್ರು, ನಮಗೆ ಅಷ್ಟೇನು ಕಾಟ ಇಲ್ಲ. ಎಲೆ ಮಲ್ಲೆ ಬಿಡು ಮನೆಯ ನಡೆದನವ ಕಾಯಲಿಕ್ಕೆ, ನಿನ್ನಿಂದ ಕೆಲಸವಾಗುವುದಿಲ್ಲ ಈ ಮನೆಯೊಳಗೆ, ಅಡವಿ ಒಳಗಿರು ಹೋಗಂತ ತಿಳ್ಕೊಂಡು ಅವ್ರ ಅತ್ತಿ ಹೊರಗೆ ಹಾಕಿದ್ರಂಥ ಸಂದರ್ಭದೊಳಗೆ ನೋಡ್ರಿ, ನನ್ನನ್ನುವಂಥದ್ದನ್ನು ಯಾರ ಮುಂದೆ ಅಳಲು ತೋಡ್ಕೊಳ್ಳಿಲ್ಲ. ಸ್ವತಃ ಶ್ರೀಶೈಲದ ಮಲ್ಲಿಕಾರ್ಜುನ ಮಲ್ಲಮ್ಮ ಹಾಕುವಂಥ ಹಳಸಿದ ಅಂಬಲಿಯನ್ನು ಓಡಾಕ್ ಓಡಿ ಬರ್ತಿದ್ದ. ನಿಮ್ಮ ಮನೆ ಚಲೋದ ಅಡುಗೆ ಮಾಡ್ತಿರು. ದಿವಸ ಒಬ್ಬರು ಬಂದಾರ ಮನೆಗೆ ಊಟಕ್ಕೆ. ಅವತ್ತಿನ ಕಾಲಕ್ಕೆ ಮನೆ ಬಿಟ್ಟು ಅಡವಿ ಒಳಗೆ ಆಕಳ ಕಾಯಕ್ಕಂತಿಟ್ರು. ಒಂದರ ಏನಾದರೂ ಹುಲಿಗೆ ಆಕಳ ಆಹುತಿ ಆಯಿತು ಅಂದರೆ ನಿನ್ನ ನಾ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಹುಚ್ಚ ಗಂಡನನ್ನು ಕಟ್ಕೊಂಡು ಮಲ್ಲಮ್ಮ ತಾಯಿ ಅವತ್ತಿನ ಕಾಲಕ್ಕೆ ಮನ್ಯಾಗ ಗಂಡನ ಬಿಟ್ಟು ತಾನು ಅಡವಿ ಒಳಗೆ ಬಂದಿರಬೇಕಾದ್ರೆ ಎಷ್ಟು ಕಷ್ಟ ಆಗಿರಬಾರ್ದು ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಡ್ರಿ. ಕಷ್ಟ ಆಯಿತು, ಆದರೆ ತನಗೆ ಉಟ್ಕೊಳ್ಳೋಕೆ ಚಲೋ ಅರಿವಿರಲಿಲ್ಲ. ಇರುವಂಥ ಅರಿವಿಯನ್ನು ಮಡಿ ಉಟ್ಕೊಳ್ಳೋಕ್ಕೆ ತನಗೆ ಪೂಜೆ ಮಾಡೋಕೆ ಚಲೋ ಭವ್ಯವಾಗಿರ್ತಕ್ಕಂಥ ದೇವಾಲಯ ಇರಲಿಲ್ಲ. ಅಲ್ಲೇ ಕಾಡುಗಲ್ಲನ್ನು ತೆಗೆದುಕೊಂಡು ಬಂದು ಕಾಡುಗಲ್ಲನ್ನೇ ಈಶ್ವರ ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಅದನ್ನೇ ಪೂಜೆ ಮಾಡ್ತಿದ್ಲು. ಪೂಜೆ ಮಾಡಿ ಇವತ್ತು ಮಾಡಿದ್ದನ್ನು ನಾಳೆ ಕೊಟ್ಟು ಕಳಿಸೋರು, ನಾಳೆ ಮಾಡಿದ್ದನ್ನು ನಾಡ್ದು ಕೊಟ್ಟು ಕಳಿಸೋರು. ಹಳಸಿದ್ದು ತೊಗೊಂಡು ಬಂದು ಹಳಸಿದ್ದ ಅನ್ನ, ಹಳಸಿದ ಸಾರ, ಹಳಸಿದ ಶಕ್ಕಿನ ರೊಟ್ಟಿ ಇವನು ತೊಗೊಂಬಂದು ಕೊಟ್ಟರೆ ಅದನ್ನು ಪ್ರೀತಿಯಿಂದ ಮಲ್ಲಯ್ಯಗೆ ನೈವೇದ್ಯ ಮಾಡಾಕಿ. ಇವತ್ತು ನಮ್ಮ ಕೈಯಾಗ ಎಲ್ಲ ಐತಿ, ನಾವು ಮಾಡ್ತೀವಿ. ತುಜ ಕಡೆ ಹಾತ್ ಮಾಜ ಕಡೆ ಬಾತ್ ನಾವು ಮಾಡೋದು. ಮತ್ತು ಎಲ್ಲ ದೇವ್ರು ಬಂದು ಉಣತವ ಅಂತ ಅಂದಿದ್ದು ನೀವೇನು ಹಿಡಿಪಿಕ್ಕಿ ಅಲ್ಲ. ಎಲ್ಲ ದೇವ್ರು ಉಣತವ ಅಂತ ತಿಳ್ಕೊಂಡು ಭಾಳ ಮಂದಿ ನೋಡ್ಬೇಕು, ಎಲ್ಲ ಕಡೆಯೂ ಮಾಡ್ತಿರ್ತಾರೆ. ಹಂಗೆ ಹಿಂಗೆ ತೋರಿಸೋದ ದೇವರಿಗೆ ಯಾಕೆ ಹಿಡಿಬೇಕು ಅಂತಂದ್ರೆ ಯಾರೋ ಬೆಳೆದಿದ್ದೈತಪ್ಪ, ಇದು ಯಾರೋ ಬೆಳೆದಿದ್ದನ್ನು ತೆಗೆದುಕೊಂಡು ಬಂದು ನಾನು ಊಟ ಮಾಡಾಕತ್ತೀನಿ. ಯಾರು ಬೆಳೆದಾರ, ಹೆಂಗೆ ಬೆಳೆದಾರ, ಏನು ಹಾಕಿ ಬೆಳೆದಾರ ಯಾವುದೂ ಗೊತ್ತಿಲ್ಲ. ರೊಕ್ಕ ಕೊಟ್ಟು ತಂದಿನ ಅಂದ ಮಾತ್ರಕ್ಕೆ ಇದರೊಳಗೆ ಏನೈತೆ ಅನ್ನೋದು ಗೊತ್ತಿಲ್ಲ. ಪರಮಾತ್ಮ ನಿನ್ನಲ್ಲಿ ಎಂಥ ದೊಡ್ಡ ಶಕ್ತಿ ಐತಂದರೆ ನಾವು ಹುಟ್ಟಿನ ಅಂದಲಿಂದ ಬದುಕಿಸ್ಕೊಂತ ಬಂದೀಯಪ್ಪ. ಇದ್ರಾಗ ಕೆಟ್ಟಿದ್ದನ್ನು ನೀನ ತಗೋ ಪರಮಾತ್ಮ, ಚಲೋದಿದ್ದನ್ನು ಮಾತ್ರ ನನಗೆ ಒಗ್ಗುದನ್ನು ಮಾತ್ರ ನನಗೆ ಕೊಡು ಅಂತ ತಿಳ್ಕೊಂಡು ದೇವರಿಗೆ ನೈವೇದ್ಯ ಮಾಡಿ ಉಣ್ಣುವಂಥ ಪರಂಪರೆ ಬಂತೆ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಅಡುಗೆ ಮಾಡುವಂಥ ಡಬರಿಗೂ ಸಹಿತ ಭಸ್ಮನ ಹಚ್ತಿದ್ರು. ಹಿಂಗೆ ಭಸ್ಮನ ಹಚ್ಚಿ ಅದನ್ನು ಸಹಿತ ಶುದ್ಧ ಮಾಡೇ ಊಟ ಮಾಡುವಂಥ ಜನ ಇದ್ದರು. ಇವತ್ತು ಹಂಗಾಗೋದಿಲ್ಲ. ಇವತ್ತು ಬೇರೆನೇ ಐತಿ. ಮನ್ಯಾಗ ಉಣ್ಣು ಮಂದಿನೇ ಕಮ್ಮಿ ಆಗೈತಿ. ಎಲ್ಲರ ಭಾಳ ವಿಚಾರ, ಅದ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಇಲ್ಲಿ ಹೇಳಬೇಕಾಗಿರುವಂಥದ್ದು ಏನು ಅಂತಂದರೆ, ಟಿ ವಿ ಒಳಗೂ ಅನೇಕ ಸಂದೇಶ ಬರ್ತಾವೆ, ಮೊಬೈಲ್ನೊಳಗೂ ಸಂದೇಶ ಬರ್ತಾವೆ. ಅದರ ಜೊತೆಗೆ ಭಾಳಷ್ಟು ಮಾಧ್ಯಮಗಳಿಂದ ನಮಗೆಲ್ಲ ಸಂದೇಶಗಳನ್ನು ಕೇಳ್ತೇವೆ. ಆದರೆ ಲೈವಾಗಿ ಇಲ್ಲೇ ಕೂತ್ಕೊಂಡು ಕೇಳೋದ್ರಿಂದ ಏನು ಪರಿಣಾಮ ಆಗ್ತದೆ ಅಂತಂದರೆ, ಮೊಬೈಲ್ನೊಳಗೆ ಕೇಳುವಂಥದ್ದು ಕೇವಲ ಕಿವಿಗೆ ಆನಂದವನ್ನು ಕೊಟ್ಟರೆ, ಹೇಳುವಂಥದ್ದನ್ನು ಮುಂದೆ ಕೂತ್ಕೊಂಡು ಕೊಟ್ಟರೆ ಕೇಳಿದರೆ ಅದು ಹೃದಯಕ್ಕೆ ಆನಂದ ಕೊಡ್ತೈತೆ ಅನ್ನುವಂಥ ಕಾರಣಕ್ಕೆ ನೀವು ಇಷ್ಟೆಲ್ಲ ಬಂದು ಇಲ್ಲೊಂದು ತಬಲಾ ಇಟ್ಟಾರಿ. ಈ ತಬಲಾ ಅವ್ರು ಬಾರ್ಸೋಕ್ಕಿಂತ ಪೂರ್ವದೊಳಗೆ ಇಲ್ಲಿ ಶ್ರುತಿ ಕೂಡಿಸ್ಕೋತಾರೆ. ಅದು ಲಯ ಕಣ್ಣಿಕೊಂಡು ಬಿಟ್ಟಿರ್ತದೆ. ಲಯ ಬಿಟ್ಟಿದ್ದಕ್ಕಾಗಿ ಆ ಶ್ರುತಿಗೆ ಅದನ್ನು ಕುಡಿಸ್ಬೇಕಾದ್ರೆ ಒಂದು ಸುತ್ತಿಗೆ ತೊಗೊಂಡು ಹೊಡಿತಾರೆ ಅದನ್ನು.
ಸುತ್ತಿಗೆ ತೊಗೊಂಡು ಹೊಡೆದು ಆ ಶ್ರುತಿಗೆ ಅದನ್ನು ಕೂಡಿಸ್ತಾರೆ. ಎಂದೋ ಸತ್ತು ಹೋಗಿರತಕ್ಕಂಥ ಪ್ರಾಣಿಯ ಚರ್ಮ ಅದು, ಎಂದೋ ಸತ್ತು ಹೋಗಿಬಿಟ್ಟದು. ಎಂದೋ ಸತ್ತು ಹೋಗಿರ್ತಕ್ಕಂಥ ಒಂದು ಪ್ರಾಣಿಯ ಚರ್ಮ ದಿವಸ ದಾರಿ ಬಿಡ್ತೈತೆ ಅಂದರೆ ಇಲ್ಲಿ ಕುಂತಿರ್ತಕ್ಕಂಥವೆಲ್ಲ ಜೀವಂತಿರುವಂಥ ಚರ್ಮ ಇವು, ಮತ್ತು ದಿವಸ ದಾರಿ ಬಿಡುವ ಇವು ಮತ್ತು ದಾರಿ ಬಿಟ್ಟಂಗೆ, ಮತ್ತು ಅದು ದಾರಿ ಬಿಟ್ಟರೆ ತಬಲಾಕ ಒಂದು ಸುತ್ತಿಗೆ ತೊಗೊಂಡು ಹೊಡಿತಾರೆ. ಮತ್ತು ಇವಕ್ಕೆ ಅದರಲ್ಲಿ ಹೊಡಿಬೇಕು, ಸುತ್ತಿಗೆ ತೊಗೊಂಡು ಹೊಡ್ಯಾಕೆ ಬರ್ತೈತೇನೆ, ಇದಕ್ಕೆ ಹೊಡ್ಯಾಕೆ ಬರೋಂಗಿಲ್ಲ. ಮತ್ತು ಇದನ್ನೇ ಹೆಂಗೆ ಮಾಡಬೇಕು ಅಂತಂದರೆ ಇದಕ್ಕೆ ಉದ್ದೇಶ ಬೇರೆ ಏನಿಲ್ಲ, ಆಧ್ಯಾತ್ಮದ ಚಿಂತನೆಗಳನ್ನು ತೆಗೆದುಕೊಂಡು ನಮಗೆ ನಾವೇ ತಿಳ್ಕೊಂಡು ಸ್ವಚ್ಛಂಗೆ ಹೊಡ್ಕೊಂಡು ನಾವು ಸರಿದಾರಿಗೆ ಬರಬೇಕನ್ನುವಂಥ ಕಾರಣಕ್ಕೆ ಪ್ರವಚನ ಐತೆ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ. ಅದಕ್ಕಾಗಿ ನೀವೆಷ್ಟೇ ದೂರ ಇದ್ರೂ ಸಹಿತ ಪ್ರವಚನ ಕೇಳಬೇಕು ಅಂತ ಇಲ್ಲಿ ಮಠ ಬಂದು ಕುಂದಿರೋದು, ಬೇರೆ ಉದ್ದೇಶಕ್ಕಲ್ಲ. ಇವತ್ತು ಹೇಳಬೇಕಾಗಿರುವಂತಹ ವಿಚಾರ ಸತಿಪತಿಗಳ ದಾಂಪತ್ಯ. ಶರಣರೇ ಹೇಗೆ ದಾಂಪತ್ಯವನ್ನು ಮಾಡಿದರು, ನಾವು ದಾಂಪತ್ಯದೊಳಗೆ ಅದೀವಿ, ನಮ್ಮ ದಾಂಪತ್ಯ ಜೀವನ ಹೇಗೆ ನಡೆದವ, ಇದನ್ನೊಂದಿಷ್ಟು ಚಿಂತನೆ ಮಾಡುವಂಥ ವಿಚಾರವನ್ನು ಇವತ್ತಿನ ದಿವಸ ನಾವು ಮಾಡಬೇಕಾಗಿದೆ. ನಮ್ಮ ಶಾಸ್ತ್ರದಲ್ಲಿ 4 ಆಶ್ರಮಗಳಿದಾವೆ. 4 ಆಶ್ರಮಗಳಲ್ಲಿ ಭಾಳ ಶ್ರೇಷ್ಠವಾಗಿರತಕ್ಕಂಥ ಆಶ್ರಮ ಅಂತಂದರೆ ಅದು ಗೃಹಸ್ಥಾಶ್ರಮ. ಧನ್ಯೋ ಗೃಹಸ್ಥ ಅಂತ ಕರೆದಾರೆ. ಸನ್ಯಾಸಿಗಳಿಗೆ ಧನ್ಯ ಅಂತಂದಿಲ್ಲ, ಬ್ರಹ್ಮಚಾರಿಗಳಿಗೆ ಧನ್ಯ ಅಂತಂದಿಲ್ಲ, ವಾನಪ್ರಸ್ಥಕ್ಕನ್ನು ಧನ್ಯ ಅಂತಂದಿಲ್ಲ. ಧನ್ಯ ಅಂತ ಯಾರಿಗೆ ಅಂದಾರ ಅಂದರೆ ಗೃಹಸ್ಥರಾಗಿರ್ತಕ್ಕಂಥವ್ರಿಗೆ ಧನ್ಯ ಅಂದಾರ. ಯಾಕೆ ಗೃಹಸ್ಥರಿಗೆ ಧನ್ಯ ಅಂದರು ಅಂತಂದರೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವಂಥವ್ರು ಕೇವಲ ಬ್ರಹ್ಮಚರ್ಯವನ್ನು 3 ಆಶ್ರಮಗಳನ್ನು ಮಾತ್ರ ಅವರು ಪಾಲನೆ ಮಾಡ್ತಾರೆ. ಒಂದು ಬ್ರಹ್ಮಚರ್ಯ, ಇನ್ನೊಂದು ಸನ್ಯಾಸ, ಇನ್ನೊಂದು ವಾನಪ್ರಸ್ಥ. ಈ 3 ಆಶ್ರಮಗಳನ್ನು ಮಾತ್ರ ಅವರು ಪಾಲನೆ ಮಾಡೋಕ್ಕಾಗ್ತದೆ. ಆದರೆ ಒಬ್ಬ ಗೃಹಸ್ಥರಾಗಿರ್ತಕ್ಕಂಥವ್ರು 4 ಆಶ್ರಮಗಳನ್ನು ಪಾಲನೆ ಮಾಡಿ ಜಗತ್ತಿಗೆ ನ್ಯಾಯ ಒದಗಿಸುವಂಥ ಶಕ್ತಿ ಇರುವಂಥದ್ದು ಅದು ಗೃಹಸ್ಥರಿಗೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಇದನ್ನು ಕಂಡು ಮುಳುಗುಂದದ ಬಾಲಲೀಲ ಮಹಂತ ಶಿವಯೋಗಿಗಳು ಒಂದು ಚಲೋ ಮಾತನ್ನು ಹೇಳಿದರು. ಒಬ್ಬ ವಿರಕ್ತರಾಗಿರ್ತಕ್ಕಂಥ ಸ್ವಾಮೀಜಿಯವರು ಸಂಸಾರದ ಬಗ್ಗೆ, ಸನ್ಯಾಸಿಗಳು ಗೃಹಸ್ಥರ ಬಗ್ಗೆ ಒಂದು ಚಲೋ ಮಾತನ್ನು ಹೇಳ್ತಾರೆ. ಸಂಸಾರದಿಂದ ಸದ್ಗತಿ ಉಂಟು ಕೇಳ್ಮಗನೇ, ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ. ಸಂಸಾರದಿಂದ ಸದ್ಗತಿ ಉಂಟು ಕೇಳ್ಮಗನೇ, ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ. ಸಂಸಾರದೊಳಗೆ ಸದ್ಗತಿ ಐತಿ, ಬಸವಾದಿ ಶಿವಶರಣರಿಗೆ ಬಹುತೇಕ ಕಲ್ಯಾಣದೊಳಗಿರ್ತಕ್ಕಂತಹ ಎಲ್ಲ ಶರಣರದೊಳಗೆ 100ಕ್ಕೆ 90% ಎಲ್ಲ ಜನ ಸಂಸಾರಿಗಳೇ ಇದ್ದರು, ಶ್ರೇಷ್ಠ ಸಂಸಾರಿಗಳಾದರು. ಶ್ರೇಷ್ಠ ಸಂಸಾರಿಗಳು ಎಷ್ಟು ಚಲೋ ದಾಂಪತ್ಯವನ್ನು ಮಾಡಿದರು ಅಂತಂದರೆ, 5ಕ್ಕೆ ಲಕ್ಕಮ್ಮ 5ಕ್ಕೆ ಮಾರಯ್ಯ ಅನ್ನುವಂಥ ಒಬ್ಬ ಶ್ರೇಷ್ಠ ದಂಪತಿಗಳು ಬರ್ತಾರೆ. 5ಕ್ಕೆ ಲಕ್ಕಮ್ಮ 5ಕ್ಕೆ ಮಾರಯ್ಯ ಅನ್ನುವಂಥ ಶ್ರೇಷ್ಠ ದಂಪತಿಗಳ ಕೆಲಸ ಏನು ಅಂತಂದರೆ ಏನೂ ಇಲ್ಲ. ಕಲ್ಯಾಣದ ಬೀದಿ ಒಳಗೆ ಕುಟ್ಟುವಾಗ, ಬೀಸುವಾಗ, ಅಳೆದು ಕೊಡುವಾಗ ಬಿದ್ದಿರುವಂಥ ಅಕ್ಕಿಗಳು ಇರ್ತಿದ್ವಲ್ಲ, ಕುಟ್ಟಬೇಕಾದ್ರೆ, ಬೀಸಬೇಕಾದ್ರೆ, ಅಳೆದು ಕೊಡಬೇಕಾದ್ರೆ ಆ ಅಂಗಡಿ ಮುಗ್ಗಟ್ಟಿನ ಮುಂದೆ ಬಿದ್ದಿರತಕ್ಕಂಥ ಅಕ್ಕಿಗಳನ್ನು ಆಯ್ದುಕೊಂಡು ಬರೋದು. ಆಯ್ದುಕೊಂಡು ಬಂದು ಅವುಗಳನ್ನು ತಗೊಂಡು ಮತ್ತೆ ಸ್ವಚ್ಛಂಗೆಲ್ಲ ರೀತಿಯಿಂದ ಸ್ವಚ್ಛ ಮಾಡೋದು. ಸ್ವಚ್ಛ ಮಾಡಿ ಮತ್ತು ಅದರೊಳಗನೆ ಪ್ರಸಾದ ಮಾಡಿಸಿ 4 ಮಂದಿ ಜಂಗಮರನ್ನು ಕರೀದು. ಒಬ್ಬರ ಊಟ ಮಾಡುವಂಗಿಲ್ಲ. ನಮ್ಮ ಮನೆಯಾಗಿನ ಊಟ ನಾವೇ ಮಾಡಿದ್ರೆ ನಾವೇನು ದೊಡ್ಡವ್ರಕ್ಕಿವೇನು? ಆಗೋದಿಲ್ಲ. ನಾವು ಊಟ ಮಾಡಿರ್ತಕ್ಕಂಥದ್ದನ್ನು, ನಾವು ಗಳಿಸಿರ್ತಕ್ಕಂಥದ್ದನ್ನು 4 ಮಂದಿ ಬಳಸಿದಾಗ ಆ ಹಣಕ್ಕೆ ಭಾಳ ಕಿಮ್ಮತ್ತು ಬರ್ತದೆ. ಕೇವಲ ನಾ ಗಳಿಸಿದ್ದು ನಾನು ಉಡ್ಬೇಕಂತ ಹೊಂಟ್ರೆ ಅದಕ್ಕೆ ಯಾವತ್ತೂ ಕಿಮ್ಮತ್ತು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 5ಕ್ಕೆ ಲಕ್ಕಮ್ಮ 5ಕ್ಕೆ ಮಾರಯ್ಯ ಶ್ರೇಷ್ಠ ದಂಪತಿಗಳು ಹೇಗೆ ಕೆಲಸ ಮಾಡಿದರು ಅಂತಂದರೆ, ಅವ ಹೋಗಿ ಎಲ್ಲ ಅಂಗಳದೊಳಗಿರುವಂಥ ಅಕ್ಕಿಗಳಂತಾರೆ, ಅವ ತಂದಿರತಕ್ಕಂಥ ಅಕ್ಕಿಗಳನ್ನು ಸ್ವಚ್ಛ ಮಾಡಿ ಪ್ರಸಾದ ರೆಡಿ ಮಾಡಿದ ಮೇಲೆ ಅದನ್ನು ತೊಗೊಂಡು 4 ಮಂದಿ ಪ್ರಸಾದ ಮಾಡಿಸುವಂಥ ನಿತ್ಯ ಕಾಯಕ ಅವರು ದಾಸೋಹ ಮಾಡಿಸುವಂಥದ್ದು. ಆ ಶತಮಾನದೊಳಗೆ ಭಾಳ ಪ್ರಮುಖವಾಗಿರತಕ್ಕಂಥ ವಿಷಯ ಏನು ಅಂತಂದರೆ ಒಂದು ಕಾಯಕ, ಇನ್ನೊಂದು ದಾಸೋಹ. ಕಾಯಕ ಮತ್ತು ಇನ್ನೊಂದು ದಾಸೋಹ ಅಂತಂದರೆ ಮೈತುಂಬ ದುಡಿಯುವಂಥದ್ದು. ದುಡಿದಿರ್ತಕ್ಕಂಥದ್ದನ್ನು ಮತ್ತೊಬ್ಬರು ಒಳ್ಳೆಯದಕ್ಕಾಗಿ ಬಳಸೋದು. ಕೇವಲ ನನಗಾಗಿ ಬಳಸಿದರೆ ಅದು ಸ್ವಾರ್ಥ ಆಗ್ತದೆ, ಅದನ್ನು ಮತ್ತೊಬ್ಬರಿಗಾಗಿ ಬಳಸಿದರೆ ಪರಾರ್ಥ ಆಗ್ತದೆ. ಹಾಗಾಗಿ ಅಕ್ಕಿ ತೊಗೊಂಡು ಬಂದು ಏನು ಕೊಡ್ತಿದ್ದ, ಒಂದು ದಿವಸ ತೊಗೊಂಬರೋ ಅಕ್ಕಿಗಿಂತ ಒಂದಿಷ್ಟು ಜಾಸ್ತಿ ಅಕ್ಕಿಯನ್ನು ತಂದು ಕೊಟ್ಟ. ದಿವಸ ತರುವಂಥ ಅಕ್ಕಿಗಿಂತ ಒಂದಿಷ್ಟು ಜಾಸ್ತಿ ಅಕ್ಕಿ ತೊಗೊಂಬಂದು ಕೊಟ್ಟರೆ 5ಕ್ಕೆ ಲಕ್ಕಮ್ಮ ಗಂಡಗೂ ಪ್ರಶ್ನೆ ಮಾಡಿದ್ಲು,
ಇಲ್ಲಿ ಕುಂತವ್ರೆಲ್ಲರೂ 5ಕ್ಕೆ ಲಕ್ಕಮ್ಮ ಆಗಿಬಿಟ್ಟಿದ್ರು, ದೇಶದಾಗ ಭ್ರಷ್ಟಾಚಾರನೇ ಇರ್ತಿರಲಿಲ್ಲ. ಅವಾಗ ಆಕೆ ಅಂತಾಳೆ, ಹಿಂದೂ ತರಲಾರ್ದವ್ರು ಇಷ್ಟಾಕೊಂಡು ಇವತ್ತು ಅಕ್ಕಿ ತಂದಿರಿ ಅಂದರೆ ಇಷ್ಟೇಕೆ ಅಕ್ಕಿ ತಂದಿರಿ ಮಾರಯ್ಯ, ಇಷ್ಟೇಕೆ ತೊಗೊಂಬಂದ್ಬಿಟ್ರಿ ಇವತ್ತು, ಇಷ್ಟೇಕೆ ತೊಗೊಂಬಂದ್ರಿ ಅಂತ ಕೇಳಿದಾಗ, ಅಲ್ಲೊಂದಿಷ್ಟು ಭಾಳ ಬಿದ್ದಿದ್ವು, ಹಿಂಗಾಗಿ ಭಾಳ ತೊಗೊಂಡು ಬಂದ್ರೆ ಭಾಳ ಮಂದಿಗೆ ಊಟ ಮಾಡ್ಸೋಕೆ ಅನುಕೂಲ ಆಕೈತೆ ಅಂತ ತೊಗೊಂಡು ಬಂದೀನಿ ಅಂತ ಅಂದಾಗ ವಚನ ಹೇಳ್ತಾಳೆ. ನೋಡ್ರಿ ಎಷ್ಟು ಚಲೋ ವಚನ ಹೇಳ್ತಾಳೆ. ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ನಿಮಗೆ ಯಾಕೆ ಬಂದೈತಿ ಅಂತ ಕೊಂಡ ಸಣ್ಣ ಆಸೆ. ಆಸೆ ಯಾವಂಗಿರ್ತದ, ಆಸೆ ಯಾವಾಗಿರ್ತದ ಅವ ಈ ಜಗತ್ತನ್ನು ಪಾರು ಮಾಡೋಕ್ಕಾಗೋದಿಲ್ಲ. ಆಸೆ ಇತ್ತಂದ್ರೆ ಆಸೆಯೇ ದುಃಖಕ್ಕೆ ಮೂಲ ಅಂತ ತಿಳ್ಕೊಂಡು ಬುದ್ಧದೇವ ಹೇಳಿದ. ಆಸೆ ಅನ್ನುವಂಥದ್ದು ಮನಸ್ಸಿನಾಗಿತ್ತಂದ್ರೆ ದುಃಖಕ್ಕೆ ಕಾರಣ ಆಗೈತೈತೆ. ಅದು ನಿಮಗೂ ಭಾಳ ದುಃಖ ಆಗೈತೆ ಅಂದ್ರೆ ನಿಮ್ಮೊಳಗೆ ಭಾಳ ಆಸೆ ಅದಾವ ಅಂತಲೇ ತಿಳ್ಕೊಬೇಕು. ನನಗದು ಬೇಕು, ನನಗಿದು ಬೇಕು. ಈ ಜಗತ್ತಿನೊಳಗೆ ನಿನಗೆ ಬೇಕಾಗಿರುವಂಥದ್ದನ್ನು ಪೂರೈಸೋದಕ್ಕೆ ಜಗತ್ತಿನೊಳಗೆ ಭಾಳಷ್ಟು ದೊಡ್ಡ ಶಕ್ತಿ ಅದ. ಆದರೆ ನಿನ್ನ ಅತಿ ಆಸೆಯನ್ನು ಪೂರೈಸೋದಕ್ಕಾಗಿ ಪರಮಾತ್ಮ ಏನೂ ಕೊಟ್ಟಿಲ್ಲ. ಅದಕ್ಕೆ ದುಃಖಕ್ಕೆ ಒಳಗಾಕನ ಮನುಷ್ಯ. ಭಾಳ ಮಂದಿ ದುಃಖಕ್ಕೆ ಯಾಕೆ ಒಳಗಾಕಾರ ಅಂದ್ರೆ ನನ್ನ ಹತ್ರ ಇಲ್ಲ ಅಂತ ತಿಳ್ಕೊಂಡು ದುಃಖಕ್ಕೆ ಒಳಗಾಗೋದಲ್ಲ. ನನ್ನ ಹತ್ರ ಇಲ್ಲ ಅಂತಂದಾಗ ಕೆಲವು ಮಂದಿ ದುಃಖಕ್ಕೆ ಒಳಗಾಕಾರ. ಆದರೆ ಹೆಚ್ಚಿನ ಮಂದಿ ಎದಕ್ಕೆ ದುಃಖಕ್ಕೆ ಒಳಗಾಕಾರ ಅಂದರೆ ನನ್ನ ಹತ್ರ ಇಲ್ಲಾರದ್ದು ಅವ್ರ ಹತ್ರ ಐತಲ್ಲ ಅಂತ ತಿಳ್ಕೊಂಡು ದುಃಖಕ್ಕೆ ಪಟ್ಟವ್ರು ಭಾಳ ಮಂದಿ ಅದ. ನನ್ನ ಹತ್ರ ಇಲ್ಲಾರ್ದು ಅವ್ರ ಕಡೆ ಯಾಕೈತಪ್ಪ, ಅವ್ರ ಕಡೆ ಐತಲ್ಲ ಅಂತ ತಿಳ್ಕೊಂಡು ದುಃಖಕ್ಕೆ ಪಡ್ತಾರೆ. ಒಂದು ಕಾಗಿ ಮಾಂಸದ ತುಂಡನ್ನು ಹಿಡ್ಕೊಂಡು ಹಾರಾಡಕತ್ತಿತ್ತು. ಮಾಂಸದ ತುಂಡನ್ನು ಹಿಡ್ಕೊಂಡು ಹಾರಾಡಬೇಕಾದ್ರೆ ಅವಾಗ ಆ ಕಾಗೆಯನ್ನು 100 ಹದ್ದುಗಳು ಬೆನ್ನು ಹತ್ತಾವೆ. ಮಾಂಸದ ತುಂಡನ್ನು ನಾನೇ ತಿನ್ಬೇಕಂತ ಬಾಯಾಗಿ ಇಟ್ಕೊಂಡಾಗ 100 ಹದ್ದುಗಳು ಬೆನ್ನು ಹತ್ತಿದ್ವು. 100 ಹದ್ದುಗಳು ಬೆನ್ನು ಹತ್ತಿದಾಗ ಹಾರ್ತದ ರೆಕ್ಕೆ ಸೋಲುತ್ತದೆ. ಮಾಂಸದ ತುಂಡನ್ನು ಬಿಡಕ್ಕೆ ತಯಾರಿಲ್ಲ, ಹಾರಕ್ಕೆ ಬರಕ್ಕೆ ತಯಾರಿಲ್ಲ. ಏನು ಮಾಡಬೇಕು ಅಂತ ಅಂದಾಗ ಪಕ್ಕದಾಗಿರುವಂಥ ಕಾಗೆ ಹೇಳ್ತು, ನೀ ಎಲ್ಲಿ ಮಠ ತುಂಡನ್ನು ಹಿಡ್ಕೊಂಡು ಅವು ಬೆನ್ನು ಹತ್ತಿದ್ದು ನಿನಗಾಗಿ ಬೆನ್ನು ಹತ್ತಿಲ್ಲ, ನಿನ್ನ ಕೊಲ್ಲಬೇಕಂತ ಬೆನ್ನು ಹತ್ತಿಲ್ಲ, ನೀನು ಇಟ್ಕೊಂಡು ಏನು ಬಾಯಾಗಿ ಇಟ್ಕೊಂಡು ಹೊಂಟಿಯಲ್ಲ, ಆ ಮಾಂಸದ ತುಂಡಿಗಾಗಿ ಅವು ಬೆನ್ನು ಹತ್ಯಾವ. ಮಾಂಸದ ತುಂಡನ್ನು ಒಂದಿಷ್ಟು ಕೈ ಬಿಡು, ನಿನ್ನ ಆರಾಮ ಬಿಟ್ಟು ಬಿಡ್ತಾವ ಅಂತ ಯಾವಾಗ ಅದು ಬೋಧನೆ ಮಾಡ್ತು. ಮಾಂಸದ ತುಂಡು ನನಗೆ ಬೇಕಂತ ತಿಳ್ಕೊಂಡು ಹೊಂಟಾಗ ಕಾಗಿ ಭಾಳ ದುಃಖಕ್ಕೆ ಒಳಗಾಗಿತ್ತು. ಯಾವಾಗ ಎಲ್ಲ ಹದ್ದುಗಳು ಬೆನ್ನು ಹತ್ತಿದ್ವು ಅವಾಗ ಆ ಮಾಂಸದ ತುಂಡನ್ನು ಹಿಂಗೆ ತೆಳಗೆ ಒಕ್ಕಟ್ಟು ಕೂಡಲೇ ಕಾಗಿ ಬಿಟ್ಟು ತುಂಡಿಗೆ ಬೆನ್ನು ಹತ್ತಿದ್ವು ಅವು ಹದ್ದ. ಇದನ್ನು ಯಾಕೆ ನಾ ಇಲ್ಲಿ ಹೇಳಕತ್ತೀನಿ ಅಂದರೆ, ನಾವು ಆಸೆ ಅನ್ನುವಂಥ ತುಂಡನ್ನು ಬಾಯಾಗಿಟ್ಕೊಂಡು ಹೊಂಟಿವಿ ಅಂದರೆ ದುಃಖ ಅನ್ನುವಂಥ ಕಾಗೆಗಳು, ದುಃಖ ಅನ್ನುವಂಥ ಹದ್ದುಗಳು ನಮ್ಮನ್ನು ಬಂದು ಕೊಲ್ಲಕ್ಕೆ ಬರ್ತಾವ, ನಮ್ಮನ್ನು ಕಾಡ್ಸಕ್ಕೆ ಬರ್ತಾವ, ನಮ್ಮನ್ನು ಬೆನ್ನು ಹತ್ತಾವ. ಆಸೆ ಅನ್ನುವಂಥ ತುಂಡನ್ನು ಬಿಟ್ಟು ನಿರಾಶೆ ಆಗಿ ನಾವು ಬದುಕಕ್ಕೆ ಹತ್ತಿಬಿಟ್ವಿ ಅಂದರೆ ನಮ್ಮಷ್ಟು ಸುಖಿಗಳು ಜಗತ್ತಿನಾಗ ಇನ್ಯಾರೂ ಇರೋದಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಕಾಶಿ ಒಳಗೆ ಮಂಗೆ ಭಾಳ. ಕಾಶಿ ಒಳಗಿರುವಂಥ ಮಂಗಗಳು ಅವ್ರಿಗೆ ಯಾರಾದರೂ ಏನಾರು ಕೊಟ್ಟರೆ ಪಂಗ್ಯ ಸಿಗ್ತದೆ ಇಲ್ಲ ಅಂತ ತಿಳ್ಕೊಂಡು ಪಟ ತೊಗೋತಾವ, ಇಲ್ಲಿ ಇಟ್ಕೋತಾವ, ಕೈಯಾಗಿ ಇಟ್ಕೋತಾವ. ಯಾವನೋ ಒಬ್ಬವ ಒಂದು ಸಣ್ಣ ಚರಿಗೆ ಒಳಗೆ ಒಂದಿಷ್ಟು ಕಾಳು ಹಾಕಿ ಹಿಂಗೆ ಇಟ್ಟಾಗ ಚರಿಗೆ ಒಳಗೆ ಕೈ ಹಾಕ್ತಿಂಗೆ ಅದು ಹಿಂಗೆ ಚರಿಗೆ ಒಳಗೆ ಕೈ ಹಾಕಿದ ಕೂಡಲೇ ಹೊಳೆ ತೊಗೊಳಕ್ಕೆ ಬರುವಲ್ಲದು. ಯಾಕೆ ಒಳಗೆ ಕೈ ಹೋಗುವಷ್ಟೇ ಜಾಗ ಇತ್ತು. ಹೊಳ್ಳಿ ಬರಬೇಕಾದ್ರೆ ಕೈಯಾಗ ನನಗೆ ಬೇಕಂತ ಸಿಕ್ಕಾಪಟ್ಟಿ ಮುಟ್ಟಿಗೆ ಒಳಗೆ ಕಾಳುಗಳನ್ನು ಹಿಡ್ಕೊಂಡೈತಿ. ಕೈ ದಪ್ಪಾಗೈತಿ, ಜಕ್ಕೋಬೇಕಾದ್ರೆ ಕೈ ಹೊರಗೆ ಬರ್ತಾ ಇಲ್ಲ. ಕೈ ಹೊರಗೆ ಬರಬೇಕಂದ್ರೆ ಏನು ಮಾಡಬೇಕು? ಕಾಳು ಬಿಡಬೇಕು. ಕಾಳು ಬಿಡಕ್ಕೆ ತಯಾರಿಲ್ಲ, ಕೈ ಹೊರಗೆ ಬರಕ್ಕೆ ತಯಾರಿಲ್ಲ. ಎಲ್ಲ ಕೈ ಹೊರಗೆ ಬರಕ್ಕೆ ತಯಾರಿಲ್ಲ. ಎಲ್ಲ ಕಡೆನೂ ಓಡಾಡಕತ್ತು. ಪಕ್ಕದಾಗಿನ ಮಂಗೆ ಹೇಳ್ತು ಕಾಳು ಕೈ ಬಿಡು ಅಂತ. ಕಾಳು ಕೈ ಬಿಡಲಾರ್ದನ ಚರಿಗೆಯಾಗಿಂದ ಕೈ ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ. ಹಿಡ್ಕೊಂಡವ್ರು ಯಾರು ನಮ್ಮ ಹೊರಗಿಂದ ಚಿಲಕ ಹಾಕಿದ್ರೆ ಯಾರಾದರೂ ತೆಗಿಯಾಕೆ ಬರ್ತೈತಿ. ಮತ್ತು ಒಳಗೆ ನೀನಾ ಕುತ್ಕೊಂಡು ಚಿಲಕ ಹಾಕ್ಕೊಂಡು ಮತ್ತೊಬ್ಬರು ಬಂದು ತೆಗಿ ಅಂದ್ರೆ ಯಾರು ತೆಗಿಯವ್ರ? ಹೊರಗಿನ ಚಿಲಕ ಇತ್ತು ಅಂದರೆ ನಾವು ಯಾರು ಹೋಗಿ ಪಟ್ನ ತೆಗಿಬೋದು ಅದನ್ನು. ನೀನಾ ಒಳಗೆ ಚಿಲಕ ಹಾಕ್ಕೊಂಡು ನನ್ನ ಚಿಲಕ ತೆಗಿಬರಿ ಅಂದರೆ ಯಾರೂ ತೆಗಿಯೋಕ್ಕಾಗೋದಿಲ್ಲ. ಹಾಗೆ ಕೈ ಒಳಗಿರ್ತಕ್ಕಂಥ ನನಗೆ ಬೇಕು ಅನ್ನುವಂಥ ಆಸೆಯಿಂದ ಹಿಡ್ಕೊಂಡಿರ್ತಕ್ಕಂಥ ಕಾಳನ್ನು ಬಿಡುಮಟ ಅದಕ್ಕೆ ಹೆಂಗೆ ಸಮಾಧಾನ ಬರೋದಿಲ್ಲೋ ಹಂಗೆ ನನ್ನ ಜೀವನಕ್ಕೂ ಸಹಿತ ಬೇಕು ಅನ್ನುವಂಥದ್ದು, ಅತಿ ಆಸೆ ಅನ್ನುವಂಥದ್ದು ನಾವು ಕೈ ಬಿಟ್ಟಾಗ ಮಾತ್ರ ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ಸಿಗ್ತದೆ, ಹೊರತಾಗಿಲ್ಲ ತಂದ್ರೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ತಾಯಿ ಹೇಳ್ತಾರ ಅಂತಂದರೆ, ಒಮ್ಮನವ ಮೀರಿ ಇಮ್ಮನವ ತಂದಿರಿ, ಇಷ್ಟೇಕೆ ಅಕ್ಕಿ ತಂದಿರಿ ಮಾರಯ್ಯ. ಇದು ಅಣ್ಣನವ್ರ ಮನೆ ಮುಂದೆ ಬಿದ್ದಿತ್ತು. ಅಣ್ಣನವ್ರ ಮನೆ ಮುಂದೆ ಬಿದ್ದಿದ್ದಕ್ಕಾಗಿ ಆರಿಸ್ಕೊಂಡು ಬಂದೀನಿ, ತಪ್ಪೇನು ಅಂತ ಕೇಳಿದಾಗ, ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಇದೊಳ್ಳೆ ಕಥೆ ಆತಲ್ಲ ಲಕ್ಕ ನಿಂದು. ನಾನೇನೋ ಇವತ್ತು ಒಂದಿಷ್ಟು ಜಾಸ್ತಿ ಅಕ್ಕಿ ತೊಗೊಂಡು ಬಂದರೆ ಅದನ್ನೇನು ದೊಡ್ಡ ಸೀನ್ ಮಾಡಾಕತ್ತೀಯಲ್ಲ ಅಂತ ತಿಳ್ಕೊಂಡು ಗಂಡ ಕೇಳಿದ್ರೆ, ಸಿಟ್ಟು ಬಂದು ಕೇಳಿದ್ರೆ ಅವಾಗ ಆಕಿ ಮತ್ತೊಂದು ಏನು ಹೇಳ್ತಾಳೆ,
ರೋಷವೆಂಬುವುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ರೋಷ ಅನ್ನುವಂಥದ್ದು ನಮಗಲ್ಲದು, ಆಸೆ ಅನ್ನುವಂಥದ್ದು ಅರಸರಿಗೆ ಇರ್ತದೆ. ನಮ್ಮಂಥ ಶಿವಭಕ್ತರಿಗೆ ಆಸೆ ಅನ್ನುವಂಥದ್ದು ಇರಬಾರ್ದು. ನಾವು ಅವತ್ತ ದುಡಿಬೇಕು, ಅವತ್ತ ತಿನ್ನಬೇಕು, ಬಂದಿದ್ರಾಗ ಹಂಚಬೇಕು, ಕೂಡಿರುವಂಥದ್ದಲ್ಲ. ಬದುಕುವ ವಿದ್ಯೆಯನ್ನು ಕಲಿಬೇಕೇ ಹೊರತಾಗಿ ಗಳಿಸುವ ವಿದ್ಯೆಯನ್ನು ನಾವು ಕಲಿಬಾರದು. ಗಂಡಗೆ ಕಿಮ್ಮತ್ತಿನ ಮಾತನ್ನು ಹೇಳ್ತಾ ಹೆಣ್ತಿ. ಹಿಂಗೆ ಯಾರು ಹೇಳಿರಿ ನೀವು ಐಸಾ ಹೋ ಕೈಸಾ ಹೋ ಮಗರ್ ಪೈಲೆ ಪೈಸೆ ಹೋ. ಅದು ಹಂಗಾರ ಬರಲಿ ಹಿಂಗಾರ ಬರಲಿ, ಒಟ್ಟು ಮನೆಗೆ ಬರಲಿ. ಅದು ಎಲ್ಲಿಂದ ತಂದು ಹೆಂಗೆ ತಂದು ನನಗೇನು ಬೇಕಾಗಿಲ್ಲ. ನೀವು ಹೊಡೆದರ ತಂದ ಬಡದರ ತೊಗೊಂಡು ಬಾ, ಒಟ್ಟು ಮನೆಗೆ ರೊಕ್ಕ ತೊಗೊಂಡು ಬಾ ಅಂತ ನಿಮ್ಮ ಸಿದ್ಧಾಂತದ. ಮತ್ತು ನೀವು ಎಲ್ಲರೂ ಕುಡ್ಕೊಂಡು ಹಂಗೆ ಏನಾದರೂ ತಲೆಯಾಗಿ ಇಟ್ಕೊಂಡ್ಬಿಟ್ಟಿದ್ರೆ ಎಷ್ಟು ಆನಂದ ಇರ್ತಿತ್ತು ಜಗತ್ತಿನಾಗ, ವಿಚಾರ ಮಾಡ್ಕೊಳ್ರಿ. ಆದರೆ ಹಕ್ಕಿ ಹಂಗೆ ಅನ್ನಲಿಲ್ಲ. ಆ ಹೆಣ್ಮಗಳು ಹೇಳುವಂತಹ ಮಾತು, ಈ ಸಕ್ಕಿ ಆಸೆ ನಿಮಗೇಕೆ ಮಾರಯ್ಯ, ಈ ಸಕ್ಕಿ ಆಸೆ ನಿಮಗ್ಯಾಕೆ, ಹೋಗಿ ಎಲ್ಲಿಂದ ತೊಗೊಂಡ್ಬಂದಿದ್ರೆ ಅಲ್ಲೇ ಹೋಗಿ ಸುರಿದು ಬರ್ರಿ ಅವನ ಅಕ್ಕಿನ ಅಂತ ತಿಳ್ಕೊಂಡು ಒಂದು ಹಿಡಿ ಅಕ್ಕಿಯನ್ನು ಜಾಸ್ತಿ ತಂದಿದ್ದಕ್ಕೆ ಜಾಸ್ತಿ ಯಾಕೆ ತಂದಿರಿ ಅಂತ ತಿಳ್ಕೊಂಡು ಹೊಳ್ಳಿ ಕಲ್ಯಾಣದ ಅಂಗಳದೊಳಗೆ ಸುರಿಸಿ ಬರುವಂಥ ಲಕ್ಕಮ್ಮ ತಾಯಿಗೆ ಒಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟಬೇಕಾಗ್ತದೆ. ಹೆಂಗೈತೆ ನೋಡ್ರಿ ಅವ್ರ ದಾಂಪತ್ಯ ಹೆಂಗೈತೆ ನೋಡ್ರಿ. ನೀವು ಹಂಗೆ ಆಗೋದಿಲ್ಲ, ನಮ್ದು ಹಂಗೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ನೀವು ಏನು ಬೇಕಾದ್ದಾಗಲಿ, ಒಟ್ಟು ಮನೆಗೆ ಬರ್ಬೇಕಾದ್ರೆ ಗಂಡು ಹಂಗೆ ಬರೋಂಗಿಲ್ಲ, ಕೈಯಾಗಿ ಹಿಡ್ಕೊಂಡೇ ಬರ್ಬೇಕು. ಏನಾರ ಹೆಂಗಾರ ತೊಗೊಂಬ ನೀನು ಯಾವ ಮತ್ತು ಪಾಪವ ಏನು ಮಾಡಬೇಕು, ಇವತ್ತು ದುಡ್ದಿಲ್ಲ ಹಂಗೆ ಬರ್ತೀನಿ ನಡೆಯಂಗಿಲ್ಲ. ದುಡಿಲಾರ್ದ ಮನೆಗೆ ಬಂದ್ರೆ ಮಕ್ಕ ಗಂಟು ಹಾಕ್ಕೊಂಡು ಕುಂದ್ರದ ಅವ್ನು ಮುಂದೆ. ಅವಾಗವ ಚಲಿಯಾಗ ಏನು ತೊಂತಾನ, ಹೆಂಗಾರ ಯಾಕಾಗಲಿ ನಮ್ಮ ಮನೆಗೆ ರೊಕ್ಕ ಹೋದ್ರೆ ಭಾಳ ಖುಷಿ ಪಟ್ಟಂಗೆ ಕಾಣ್ತಾರೆ ಅಂತ ತಿಳ್ಕೊಂಡು ಏನಾರು ಮಾಡಿ ದಾರಿ ಹಿಡ್ಕೊಂಡು ರೊಕ್ಕ ತರಕ್ಕೆ ಹೋಗ್ತಾನೆ. ಹಾಲು ಕುಡ್ದವ್ರೆ ಚಂದ ಬದುಕುವಲ್ರು, ಇನ್ನು ವಿಷ ಕುಡಿದು ಬದುಕ್ತೀನಿ ಅಂದ್ರೆ ಯಾರು ಬದುಕಾಕತಿ ಜಗತ್ತಿನಾಗ. ಅದಕ್ಕೆ ಕಿಮ್ಮತ್ತಿನ ದುಡ್ದಿದ್ದು ಬಂದ್ರೆ ಅಟ್ಟ ಇಲ್ಲಿ ಬೆಲೆ ಬಾಳ್ತೈತೆ ಹೊರತಾಗಿ ಇಲ್ಲತ್ತಂದ್ರೆ ಬೆಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಥ ಒಂದು ಸುಂದರವಾಗಿರತಕ್ಕಂಥ ದಾಂಪತ್ಯವನ್ನು ನಾವೆಲ್ಲ ಬದುಕಬೇಕಲ್ಲ. ಐದಕ್ಕಿ ಲಕ್ಕಮ್ಮನ ಹಾಗೆ ಗಂಡಗೆ ಸಪೋರ್ಟಾಗಿ ನಿಲ್ಲುವಂಥ ಸತಿ ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದ್ರೆ, ನೋಡಪ್ಪ ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ. ಜೇಡ್ರ ದಾಸಿಮಯ್ಯನವ್ರು ಹೇಳ್ತಾರೆ. ಜೇಡ್ರ ದಾಸಿಮಯ್ಯನವರು ಒಂದು ಚಲೋ ಮಾತನ್ನು ಹೇಳ್ತಾರೆ. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ, ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ರಾಮನಾಥ. ಜೇಡ್ರ ದಾಸಿಮಯ್ಯನವರು ಭಾಳ ದೊಡ್ಡ ಜ್ಞಾನಿಗಳು. ಬಸವಣ್ಣನವ್ರಕ್ಕಿಂತ ಪೂರ್ವದೊಳಗೆ ವಚನವನ್ನು ಬರೆದಿರ್ತಕ್ಕಂಥವ್ರು. ನೋಡ್ರಿ, ಇಲ್ಲೇ ರಾಯಚೂರು ಜಿಲ್ಲಾ ಮುದೇನೂರು ತಾಲೂಕಿನೊಳಗೆ ಸಿದ್ದಾಪುರ ಅಂತ ಒಂದು ಊರು ಐತಿ. ಸಿದ್ದಾಪುರದೊಳಗೆ ಒಂದಿಷ್ಟು ನೇಯ್ಗೆಯನ್ನು ಮಾಡುವಂಥ ಜೇಡ್ರ ದಾಸಿಮಯ್ಯನವರು ಅವಳು ಎಲ್ಲ ಕಡೆ ಸಂಚಾರ ಮಾಡ್ತಾ ಒಂದು ಊರಿಗೆ ಕನ್ಯೆ ನೋಡಕ್ಕಂತ ಬಂದರು. ಕನ್ಯೆ ನೋಡೋದಂದ್ರೆ ಏನು ಭಾಳ ಮಂದಿಗೆ ಗೊತ್ತಿರಲಿ. ಕನ್ಯೆ ನೋಡೋದಂತಂದ್ರೆ ಕೇವಲ ಭಾಳ ಮಂದಿ ಹೆಣ್ಣು ನೋಡಕ್ಕೆ ಹೋಗ್ತಾರೆ. ಹೆಣ್ಣು ನೋಡಕ್ಕೆ ಹೋಗೋದಂಥ ಪ್ರಯತ್ನವನ್ನು ಮಾಡಲಿಲ್ಲ, ಒಲವಿನ ಕಣ್ಣು ನೋಡಕ್ಕಂತ ಅವ್ರು ಹೋಗ್ತಿದ್ರು. ಒಲಗಿನ ಕಣ್ಣು ನೋಡೋದು ಬೇರೆ, ಬರೀ ಹೆಣ್ಣು ನೋಡೋದು ಬೇರೆ. ಮನೆಯೊಳಗೆ ನೋಡ್ರಿ ಯಾರ ಭಾಳಷ್ಟು ಉಡಾಳತನ ಮಾಡ್ತಿದ್ರೆ, ಭಾಳ ಮಂದಿ ಏನಾದರೂ ಒಂದು ಸ್ವಲ್ಪ ಮಂದಗತಿ ಒಳಗಿದ್ರೆ, ಮೊದಲು ಇವ್ಗೆ ಲಗ್ನ ಮಾಡಿರಿ ಆಮೇಲೆಲ್ಲ ಸರಿ ಹಾಕನಂತ ಒಂದು ಮಾತಂತಾರೆ. ಅವ ಹೆಂಗಾರ ಇದ್ದ ಅಂದರೆ ಮೊದಲು ಇವ್ಗೆ ಲಗ್ನ ಮಾಡಿಬಿಡ್ರಿ ಸರಿಯಾಗಿಬಿಡ್ತಾನೆ. ಒಬ್ಬವ ಮಾತಾಡೋಕೆ ಬರ್ತಿದ್ದಿಲ್ಲ, ಯಾರು ಕೊಟ್ಟಾಗ ಮಾತಾಡೋಕೆ ಬರ್ತಿದ್ದಿಲ್ಲ. ಚಂದಾಗಿ ಏನು ಅನ್ನಕ್ಕೆ ಬರ್ತಿದ್ದಿಲ್ಲ, ಉಲ್ಟಾ ಪಲ್ಟಾ ಮಾತಾಡವ. ಅವಾಗ ಮನ್ಯಾಗ ಅವ್ರ ತಾಯಿಗೆ ಬೇಜಾರಾತು. 30 ವರ್ಷ ಆಗಕ್ಕೆ ಬಂತು, ಚಂದಾಗಿ ಮಾತಾಡೋಕೆ ಬರುವಲ್ಲಿ ಇವಂಗೆ. ಇನ್ನು ಮುಂದೆ ಇವಾಗ ಜೀವನ ಹೆಂಗೆ ಮಾಡ್ತಾನೆ, ಏನಾರ ಮಾಡಿ ಇವಂಗೆ ಮದುವೆ ಮಾಡಿಬಿಡ್ರಿ ಅಂತ ಮನ್ಯಾಗಿದ್ದವ್ರಿಗೆ ಹೇಳಿದರು. ತಂದೆ ಸತ್ತಿದ್ದಕ್ಕೆ ಮತ್ತು ತಂದೆ ಅಣ್ಣ ತಮ್ಮರು ಇರ್ತಾರಲ್ಲ, ಅವರೆಲ್ಲ ಕುಡ್ಕೊಂಡು ಅವ್ಗೆ ಹೇಳಿದರು, ನೋಡಪ್ಪ ಮದುವೆ ಆಗ್ಬೇಕಂದ್ರೆ ಚಂದ ಮಾತಾಡೋಕೆ ಕಲಿಬೇಕಪ್ಪ ಮೊದಲು ಅಂತಂದ್ರೆ ಅವ್ರು. ನಾ ಚಂದ ಮಾತಾಡ್ತೀನಲ್ರಿ ಅಂದವ. ಚಂದ ಮಾತಾಡ್ತೀವೋ ಆದ್ರೆ ಹೆಂಗಾರ ಮಾತಾಡ್ತೀನಿ, ಅದು ಮುಖ್ಯ ಐತಿಲ್ಲೇ. ಚಂದ ಅಂದ್ರೆ ಹೆಂಗೆ ಮಾತಾಡ್ಬೇಕು ರೀ, ಚಂದ ಬಂದವ್ರನ್ನ ಪ್ರೀತಿಯಿಂದ ಹಚ್ಕೊಂಡು ಅವ್ರ ಕೂಟ ಇವ್ರ ಕೂಟ ಚಂದ ಮಾತಾಡಬೇಕು. ನೋಡೋಣ ಒಂದು 2 ದಿವಸ ನೀನು ಮಾತಾಡೋದು ನೋಡ್ತೀನಿ, ಆಮೇಲೆ ನೀನು ಮದುವೆ ಮಾಡೋಕೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೊರಗೆ ಕಟ್ಟಿ ಮ್ಯಾಗ ಕುಂದ್ರಿಸ್ಯಾರ. ಚಂದ ಮಾತಾಡಂದ್ರೆ ಅಂತ ತಿಳ್ಕೊಂಡು ಎಷ್ಟು ಚಂದ ಮಾತಾಡ್ಬೇಕಿವ. ಅಲ್ಲಿ ಯಾರೋ ಪಾಪ ಒಬ್ಬ ಹೆಣ್ಮಗಳ 4 ಮಂದಿ ಗಂಡ್ಮಕ್ಳನ್ನ ಹುಡುಗರು ಕರ್ಕೊಂಡು ಬರಾಕತ್ತಾಳೆ. ಹಿಂಗೆ 4 ಮಂದಿ ಹುಡುಗರನ್ನ ಕರ್ಕೊಂಡು ತಲೆ ಮೇಲೆ ಒಂದು ಹೊತ್ಕೊಂಡಾಳ, ಸೊಂಟದಾಗ ಒಂದು ಇಟ್ಕೊಂಡಾಳ. ಹಿಂಗೆ 2 ಹುಡುಗ್ರನ್ನ ಕೈಯಾಗ ಹಿಡ್ಕೊಂಡು ನಡ್ಕೊಂತ ಬರ್ಬೇಕಾದ್ರೆ ಅಕ್ಕಾರ ಆರಾಮದಿರೇನ್ರಿ ಅಂದವ. ಎಂದೂ ಮಾತಾಡ್ಲಾರ್ದವ ಇವತ್ತು ಮಾತಾಡಕತ್ತಾನಂತೇಳಿ ಆರಾಮದೀನಿ ಅಂದಕ್ಕೆ. ನೀ ಹೆಂಗದಿಪ್ಪ ಪಿಂಟು, ನಾನು ಆರಾಮದೀನಿ ರೀ ಅಂದವ. ನಾನು ಆರಾಮದೀನಿ ಅಂದ್ಕೊಡ್ಲೇನೆ ಅವಾಗ ಕೇಳಿದೆ, ಏನು ರೀ ಇವೆಲ್ಲ ಚೊಟ್ಟು ಮುಟ್ಟು ನಿಮ್ಮವನ್ರಿ ಅಂದ. ಯಪ್ಪ ಇದು 1ನೇದು ನಂದ, ಇದು 2ನೇದು ನಂದ, ಇದು 3ನೇದು ನಂದ, ಇದು 4ನೇದು ಐತೆ ನೋಡು, ಇದು ನಂದ, ಇನ್ನು 4 ಅದಾವ ಮನ್ಯಾಗ ಬಿಟ್ಟು ಬಂದೀನಿ ಅಂದ್ಲಕ್ಕಿ. ಇನ್ನು 4 ಅದಾವ ಅಲ್ಲಿ ಇಟ್ಟು ಬಂದೀನಿ ಅಂತ. ಇಟ್ಟು ಹೇಳಿದ ಮೇಲೆ ಸುಮ್ಮನೆ ಇರ್ಬೇಕಿಲ್ಲ. ಕೇಳಾಕತ್ತಾಳೆ 1ನೇದು ನಂದು, 2ನೇದು ನಂದು, 3ನೇದು ನಂದು, 4ನೇದು ನಂದು ಅಂತ ಹೇಳಾಕತ್ತಾಳೆ.
ಇಷ್ಟೆಲ್ಲ ಹೇಳಿದ ಮೇಲೆ ಸುಮ್ಮನೆ ಇರ್ಬೇಕು. ಅಕ್ಕರ್ ನಿಮ್ಮ ಮದುವೆ ಆಗೈತೇನ್ರಿ ಅಂದ. ಮದುವೆ ಆಗೈತೆ ಅಂದ್ಬಿಡ್ಲಿ ಸುಮ್ಮನೆ ಇರ್ತಾಳೆ ಅಣ್ಣಾಕಿ, ಜೋರು ಕಪಾಳಕ್ಕೆ ತೆಗೆದು ಹೊಡೆದ ಅಂದ. ನೀವು ಹತ್ಕೊತ್ತು ಬಂದು ಮನ್ಯಾಗ ಕೂತ್ಕೊಂಡ. ನಾ ಅದಕ್ಕೆ ರೀ ಮಂದಿ ಸುಮಾರು ಐತೆ ಅಂತ ಮಾತಾಡಂಗಿಲ್ಲ, ಏನಾರು ಕೇಳಿದ್ರೆ ಮಕ್ಕ ಕೊಡೋದಕ್ಕಾರ ಮಂದಿ ಮಾತಾಡಂಗಿಲ್ಲ ಅನ್ನಂದವ. ಅವ ಅಂದ ಏನು ಮಾತಾಡಿ ನೀನು ಅಂದವ. ಮತ್ತು ಹಿಂಗೆ ಹಿಡ್ಕೊಂಬರಾಕತ್ತಿದ್ಲು 4 ಮಂದಿನ ಮಕ್ಳು ನಿಮ್ಮವನ ಅಂದೆ. ಹೌದು ಅಂದ್ಲು. ಮದುವೆ ಆಗೈತೆ ಅಂತ ಕೇಳಿನಿ ಅಂದವ. ಮತ್ತು ಹಿಂಗೆ ಕೇಳಿದ್ರೆ ಹೊಡಿದಾರದ ಬಿಡ್ತಾರಪ್ಪ. ಫಸ್ಟ್ ಏನು ಕೇಳಬೇಕು ಲಾಸ್ಟ್ ಏನು ಕೇಳಬೇಕು ಅದ ಗೊತ್ತಿಲ್ಲಲ್ಲೋ ನಿನಗೆ ಅಂದವ. ಫಸ್ಟ್ ಏನು ಕೇಳಬೇಕು ಲಾಸ್ಟ್ ಏನು ಕೇಳಬೇಕು ಅದ ನಿನಗೆ ಗೊತ್ತಿಲ್ಲ ಅಂತಂದ್ರೆ ಮುಂದೆ ಮದುವೆ ಹೆಂಗಾಗವ ನೀನು ಅಂತ ತಿಳ್ಕೊಂಡು ಅವರು ವಿಚಾರ ಮಾಡಿದರು. ವಿಚಾರ ಮಾಡಿದ ಮೇಲೆ ಮತ್ತೆ ಮರುದಿವ್ಸ ಹೊರಗೆ ಹೋಗಿ ಕುಂತ. ಮರುದಿವ್ಸ ಹೊರಗೆ ಹೋಗಿ ಕೂತು ಕೂಡಲೇ ಮತ್ತೊಬ್ಬ ಹೆಣ್ಮಗಳು ಹಿಂಗೆ ಬರಾಕತ್ತಿದ್ಲು. ಪೂಜ್ಯರ ಅಪ್ಪಣ್ಣ ಲಿಂಗಮ್ಮಳ ಆಗಿರಬೇಕು, ದಾಸ ದುಗ್ಗಳಿ ಆಗಿರಬೇಕು, ಬಸವಣ್ಣ ನೀಲಲೋಚನೆಯವರ ಆಗಿರಬೇಕು. ಹೀಗೆ ನಮ್ಮ ದಾಂಪತ್ಯವನ್ನು ನಾವು ಇರಬೇಕು ಅನ್ನುವಂಥದ್ದನ್ನು ನಾವೆಲ್ಲ ಹೇಳ್ಕೊತ ಬಂದೀವಿ, ಕೇಳ್ಕೊತ ಬಂದೀವಿ. ಆದರೆ